ಇವತ್ತೇನಾಗಿದೆ ಅಂತಂದರೆ ಆಳುವ ಸರ್ಕಾರಗಳು ಅಥವಾ ಆಳುವ ವರ್ಗ ಇವತ್ತು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗಳ ವಿಚಾರದಲ್ಲಿ ಇವತ್ತು ಸೆಷನ್ ಬೇರೆ ನಡೀತಾ ಇದೆ. ಸೆಷನ್ ಒಳಗಡೆ ಅದ್ಯಾವುದೋ ಹನಿ ಟ್ರಾಪ್ ಕೇಸ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೀಚತನವನ್ನು ಪ್ರದರ್ಶನ ಮಾಡಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ. ಆದರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂತಂದಾಗಲೇ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರ್ತಕ್ಕಂಥದ್ದು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಬಂದ್ ಆಗಿರಬಹುದು, ವಾಟಾಳ್ ಸರ್ ಕೊಟ್ಟಿರ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ಬಂದು, ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಬಂದು ಉದ್ದೇಶ ಇಷ್ಟೇ, ನಮ್ಮನ್ನು ಆಳುವಂಥ ವರ್ಗ ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು. ಇವಾಗ ಸೆಷನ್ ನಡೀತಾ ಇದೆ. ಮನ್ಸು ಮಾಡಿದರೆ ಎಲ್ಲರೂ ಒಕ್ಕೂರ್ಲಿಂದ ಒಂದು ಕಾಯ್ದೆಯನ್ನು ಮಾಡಿ MES ಬ್ಯಾನ್ ಮಾಡ್ಬೋದಿತ್ತು. ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದನ್ನೂ ಮಾಡ್ತಾ ಇಲ್ಲ. ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನು ಆಳುವ ವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ. ಅವರಿಗೆ ಜನರ ಒಂದು ನೋವನ್ನು ಅರಿವು ಮಾಡಿಸ್ಬೇಕು ಅಂತಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ರು. ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದನ್ನು ಕರೆದಿರ್ತಕ್ಕಂಥದ್ದು. ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ, ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿಗೆ ಗಾಡಿಯಲ್ಲಿ ಇಲ್ಲಿಗೆ ಒಂದು 30 ನಿಮಿಷಕ್ಕೆ ಬಂದೋ, ಆದರೆ ಸಹಜವಾದಂಥ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಹತ್ತತ್ರ 1-1.5 ಗಂಟೆ ಟೈಮ್ ಆಗ್ತಾ ಇತ್ತು. ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು, ಒಂದಷ್ಟು ಬಂದು ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ. ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟೆಲ್ಲರೂ. ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಹೋರಾಟಗಾರರು. ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, KSRTC ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದ್ದೀರಲ್ಲ, ಮುಖ್ಯವಾಗಿ ನೀವು ಬಸ್ಸನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು. ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನಿಮ್ಮದೇ ಒಬ್ಬ ಸಹೋದ್ಯೋಗಿಯ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಅವನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ. ಅವಾಗ ನೀವು ನಮ್ಮನ್ನ ಕೇಳ್ತೀರಾ ಏನು ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿ ಆಗಿದೆ. ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಇದಕ್ಕೂ ಬಗ್ಲಿಲ್ಲ ಅಂದರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತೇನಾಗಿದೆ ಅಂತಂದರೆ ಆಳುವ ಸರ್ಕಾರಗಳು ಅಥವಾ ಆಳುವ ವರ್ಗ ಇವತ್ತು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗಳ ವಿಚಾರದಲ್ಲಿ ಇವತ್ತು ಸೆಷನ್ ಬೇರೆ ನಡೀತಾ ಇದೆ. ಸೆಷನ್ ಒಳಗಡೆ ಅದ್ಯಾವುದೋ ಹನಿ ಟ್ರಾಪ್ ಕೇಸ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೀಚತನವನ್ನು ಪ್ರದರ್ಶನ ಮಾಡಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ. ಆದರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂತಂದಾಗಲೇ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರ್ತಕ್ಕಂಥದ್ದು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಬಂದ್ ಆಗಿರಬಹುದು, ವಾಟಾಳ್ ಸರ್ ಕೊಟ್ಟಿರ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ಬಂದು, ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಬಂದು ಉದ್ದೇಶ ಇಷ್ಟೇ, ನಮ್ಮನ್ನು ಆಳುವಂಥ ವರ್ಗ ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು. ಇವಾಗ ಸೆಷನ್ ನಡೀತಾ ಇದೆ. ಮನ್ಸು ಮಾಡಿದರೆ ಎಲ್ಲರೂ ಒಕ್ಕೂರ್ಲಿಂದ ಒಂದು ಕಾಯ್ದೆಯನ್ನು ಮಾಡಿ MES ಬ್ಯಾನ್ ಮಾಡ್ಬೋದಿತ್ತು. ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದನ್ನೂ ಮಾಡ್ತಾ ಇಲ್ಲ. ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನು ಆಳುವ ವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ. ಅವರಿಗೆ ಜನರ ಒಂದು ನೋವನ್ನು ಅರಿವು ಮಾಡಿಸ್ಬೇಕು ಅಂತಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ರು. ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದನ್ನು ಕರೆದಿರ್ತಕ್ಕಂಥದ್ದು. ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ, ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿಗೆ ಗಾಡಿಯಲ್ಲಿ ಇಲ್ಲಿಗೆ ಒಂದು 30 ನಿಮಿಷಕ್ಕೆ ಬಂದೋ, ಆದರೆ ಸಹಜವಾದಂಥ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಹತ್ತತ್ರ 1-1.5 ಗಂಟೆ ಟೈಮ್ ಆಗ್ತಾ ಇತ್ತು. ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು, ಒಂದಷ್ಟು ಬಂದು ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ. ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟೆಲ್ಲರೂ. ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಹೋರಾಟಗಾರರು. ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, KSRTC ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದ್ದೀರಲ್ಲ, ಮುಖ್ಯವಾಗಿ ನೀವು ಬಸ್ಸನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು. ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನಿಮ್ಮದೇ ಒಬ್ಬ ಸಹೋದ್ಯೋಗಿಯ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಅವನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ. ಅವಾಗ ನೀವು ನಮ್ಮನ್ನ ಕೇಳ್ತೀರಾ
ಏನು ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿಯಾಗಿದೆ. ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಇದಕ್ಕೂ ಬಗ್ಲಿಲ್ಲ ಅಂದರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತೇನಾಗಿದೆ ಅಂತಂದರೆ ಆಳುವ ಸರ್ಕಾರಗಳು ಅಥವಾ ಆಳುವ ವರ್ಗ ಇವತ್ತು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗಳ ವಿಚಾರದಲ್ಲಿ ಇವತ್ತು ಸೆಷನ್ ಬೇರೆ ನಡೀತಾ ಇದೆ. ಸೆಷನ್ ಒಳಗಡೆ ಅದ್ಯಾವುದೋ ಹನಿ ಟ್ರಾಪ್ ಕೇಸ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೀಚತನವನ್ನು ಪ್ರದರ್ಶನ ಮಾಡಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ. ಆದರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂತಂದಾಗಲೇ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರ್ತಕ್ಕಂಥದ್ದು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಬಂದ್ ಆಗಿರಬಹುದು, ವಾಟಾಳ್ ಸರ್ ಕರೆ ಕೊಟ್ಟಿರ್ತಕ್ಕಂಥ ಬಂದು, ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಬಂದು ಉದ್ದೇಶ ಇಷ್ಟೇ, ನಮ್ಮನ್ನು ಆಳುವಂಥ ವರ್ಗ ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು, ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು, ಇವಾಗ ಸೆಷನ್ ನಡೀತಾ ಇದೆ. ಮನ್ಸು ಮಾಡಿದರೆ ಎಲ್ಲರೂ ಒಕ್ಕೂರಿನಿಂದ ಒಂದು ಕಾಯ್ದೆಯನ್ನು ಮಾಡಿ MESನ ಬ್ಯಾನ್ ಮಾಡ್ಬೋದಿತ್ತು, ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದನ್ನೂ ಮಾಡ್ತಾ ಇಲ್ಲ. ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನು ಆಳುವ ವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ. ಅವರಿಗೆ ಜನರ ಒಂದು ನೋವನ್ನು ಅರಿವು ಮಾಡಿಸ್ಬೇಕು ಅಂತಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ರು. ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದನ್ನು ಕರೆದಿರ್ತಕ್ಕಂಥದ್ದು. ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ, ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿಗೆ ಗಾಡಿಯಲ್ಲಿ ಇಲ್ಲಿಗೆ ಒಂದು 30 ನಿಮಿಷಕ್ಕೆ ಬಂದೋ, ಆದರೆ ಸಹಜವಾದಂಥ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಹತ್ತತ್ರ 1-1.5 ಗಂಟೆ ಟೈಮ್ ಆಗ್ತಾ ಇತ್ತು. ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು, ಒಂದಷ್ಟು ಬಂದು ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ. ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟೆಲ್ಲರೂ. ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಹೋರಾಟಗಾರರು. ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, KSRTC ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದ್ದೀರಲ್ಲ, ಮುಖ್ಯವಾಗಿ ನೀವು ಬಸ್ಸನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು. ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನಿಮ್ಮದೇ ಒಬ್ಬ ಸಹೋದ್ಯೋಗಿಯ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಅವನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ. ಅವಾಗ ನೀವು ನಮ್ಮನ್ನ ಕೇಳ್ತೀರಾ ಏನು ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿಯಾಗಿದೆ. ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಇದಕ್ಕೂ ಬಗ್ಲಿಲ್ಲ ಅಂದರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತೇನಾಗಿದೆ ಅಂತಂದರೆ ಆಳುವ ಸರ್ಕಾರಗಳು ಅಥವಾ ಆಳುವ ವರ್ಗ ಇವತ್ತು ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗಳ ವಿಚಾರದಲ್ಲಿ ಇವತ್ತು ಸೆಷನ್ ಬೇರೆ ನಡೀತಾ ಇದೆ. ಸೆಷನ್ ಒಳಗಡೆ ಅದ್ಯಾವುದೋ ಹನಿ ಟ್ರಾಪ್ ಕೇಸ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೀಚತನವನ್ನು ಪ್ರದರ್ಶನ ಮಾಡಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ. ಆದರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂತಂದಾಗಲೇ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರ್ತಕ್ಕಂಥದ್ದು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಬಂದ್ ಆಗಿರಬಹುದು, ವಾಟಾಳ್ ಸರ್ ಕರೆ ಕೊಟ್ಟಿರ್ತಕ್ಕಂಥ ಬಂದು, ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಬಂದು ಉದ್ದೇಶ ಇಷ್ಟೇ, ನಮ್ಮನ್ನು ಆಳುವಂಥ ವರ್ಗ ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು, ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು, ಇವಾಗ ಸೆಷನ್ ನಡೀತಾ ಇದೆ. ಮನ್ಸು ಮಾಡಿದರೆ ಎಲ್ಲರೂ ಒಕ್ಕೂರಿನಿಂದ ಒಂದು ಕಾಯ್ದೆಯನ್ನು ಮಾಡಿ MESನ ಬ್ಯಾನ್ ಮಾಡ್ಬೋದಿತ್ತು, ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದನ್ನೂ ಮಾಡ್ತಾ ಇಲ್ಲ. ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನು ಆಳುವ ವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ. ಅವರಿಗೆ ಜನರ ಒಂದು ನೋವನ್ನು ಅರಿವು ಮಾಡಿಸ್ಬೇಕು ಅಂತಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊ ಬಂದಿದ್ರು. ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದನ್ನು ಕರೆದಿರ್ತಕ್ಕಂಥದ್ದು. ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ, ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿಗೆ ಗಾಡಿಯಲ್ಲಿ ಇಲ್ಲಿಗೆ ಒಂದು 30 ನಿಮಿಷಕ್ಕೆ ಬಂದೋ, ಆದರೆ ಸಹಜವಾದಂಥ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಹತ್ತತ್ರ 1-1.5 ಗಂಟೆ ಟೈಮ್ ಆಗ್ತಾ ಇತ್ತು. ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು, ಒಂದಷ್ಟು ಬಂದು ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ. ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟೆಲ್ಲರೂ. ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಹೋರಾಟಗಾರರು. ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, KSRTC ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದ್ದೀರಲ್ಲ,
ಮುಖ್ಯವಾಗಿ ನೀವು ಬಸ್ಸನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು. ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನಿಮ್ಮದೇ ಒಬ್ಬ ಸಹೋದ್ಯೋಗಿಯ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಅವನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ. ಅವಾಗ ನೀವು ನಮ್ಮನ್ನ ಕೇಳ್ತೀರಾ ಏನು ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿ ಆಗಿದೆ. ನಾವು ಹೋರಾಟ ಮಾಡ್ತಾನೆ ಇದೀವಿ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ.